ನಮ್ಮನ್ನೆಲ್ಲ ಹೊಡೆಸ್ಬೇಕು, ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನ ಒಬ್ಬ IPS ಅಧಿಕಾರಿ ಅದನ್ನ ಲಿಂಗಾಯತರಾವ್ ಅವನು ಕೊಟ್ಟು ಕಳಿಸಿದ್ದ ಈ ವಿಜೇಂದ್ರ. ಈಗನೂ ಅವ್ನು ಚಮಚಗಿರಿ ಮಾಡ್ಕೊತಾ ಇರತ್ತಾನ IPS ಆಫೀಸರ್. ಯಾರಿದ್ದ ಅದಾರೆ ನಿಮ್ಗೆಲ್ಲ ಗುರ್ತಿರ್ತೈತಿ. ಸುಮ್ಮನೆ ನೀವೆಲ್ಲ ಮಾಧ್ಯಮದ ನಾಟಕ ಕಂಪನಿ ಬಂದ್ ಮಾಡಿದ್ರು. ಡ್ರಗ್ ಹಿಡಿತೀನಿ ಅಂತ ಹೇಳಿ ಅಡ್ಡಾಡದಲ್ಲ. ಸಿನಿಮಾ ಹೀರೋಗಳು ಮಾಡಿ ಅದಕ್ಕೆ ಡ್ರಗ್ ಮಾಫಿಯಾ ಹಿಡಿಲಕ್ಕಲ್ಲ. ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕೈಯಿಂದ ಮೊದಲು ಫೋನ್ ಕಸ್ಕೊಂಡು ವಿಜೇಂದ್ರನೆಲ್ಲ ಡಿಲೀಟ್ ಮಾಡ್ತಿದ್ದ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಮಾಡ್ತಾನೆ. ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರ. ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿಪಶು ಮಾಡೋದು ಅದು ವಿಜೇಂದ್ರ ಕೈ ಇದೆ. ಯಾಕೆ ಕೈ ಇದೆ ಅಂದ್ರೆ ನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ, ಅದು ದುಡ್ಡು ಹೊಡಿಲಕ್ಕ ವಿಜೇಂದ್ರಗೆ ಸಾಧ್ಯ ಆಗ್ಲಿಲ್ಲ. ಅವ್ರು ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್, ಮತ್ತೆ ಕಾಂಗ್ರೆಸ್ ಮಹಾನಾಯಕ, ಬಿಜೆಪಿ ಮಹಾಕಳ್ಳ ಇಬ್ರು ಕೂಡ. ನೋಡಿ, ನಾವು ಬರೀ ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಲ್ಲ, ಇಡೀ ಹಿಂದೂ ಸಮಾಜ ಸಲ ಕೆಲಸ ಮಾಡ್ತಾರೆ. ಅದ್ರಾಗ ಚೆನ್ನಮ್ಮನು ಬರ್ತಾರ, ರಾಯಣ್ಣನು ಬರ್ತಾನ, ವಾಲ್ಮೀಕಿನು ಬರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವ್ ಎಲ್ಲಾರು ಯಾವ ಪತ್ರಿಕೆ ಬಂದ ವಿಶ್ವಣ ಇಂಥ ಪೇಪರ್ ನಾವ್ ಹಿಂಗ್ ಮಾತಾಡುದ ಅಲ್ಲ. ಏನಾರ ಸ್ವಲ್ಪ ಬೇಕಲ್ಲ ಅದಕ್ಕೆ, ಹೆಂಗ ಕೇಳ್ಬೇಕು ಅನ್ನೋದು. ಏನ್ ಅಂಜಿಸ್ತಾರೆ ಏನ ನೋಡಿ, ನಾನು ಇನ್ನ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ.